ಅಯೋಗ್ಯ 2 ಸಿನಿಮಾ ರಿಲೀಸ್ ಆಗಿ 2 ವಾರಗಳನ್ನು ಪೂರೈಸಿದೆ. ಈಗಾಗಲೇ 10 ಕೋಟಿ ಕ್ಲಬ್ ಕೂಡ ಸೇರಿದೆ. ಅದೊಂಥರ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ರಚಿತಾ ರಾಮ್ ನೋಡಿ, ಅವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ. ಅವರು ಮಾಡಿರೋ ನಂದಿನಿ ಅನ್ನೋ ಪಾತ್ರ ಎಲ್ರಿಗೂ ಇಷ್ಟ ಆಗಿದೆ. ಅಯೋಗ್ಯ 1 ಏನು ಎಲ್ರಿಗೂ ಇಷ್ಟ ಆಗಿತ್ತೋ ಅದೇ ರೀತಿ ಅಯೋಗ್ಯ 2 ಅಲ್ಲೂ ಕೂಡ ಒಂದು ಸರ್ಕಾರಿ ಅಧಿಕಾರಿಯಾಗಿ, ಒಬ್ಬ ಗೃಹಿಣಿಯಾಗಿ ಸಖತ್ ಎಲ್ರಿಗೂ ಮತ್ತೊಮ್ಮೆ ತುಂಬ ಇಷ್ಟ ಆಗಿದ್ದಾರೆ. ಹೀಗಾಗಿ ಅವ್ರ ಬಗ್ಗೆನೇ ಮಾತಾಡೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೋಡಿ, ಈ ವರ್ಷ ನಮ್ಮ ರಚ್ಚು ಮೇಡಮ್ಗೆ ಲಕ್ ಅಂತಲೇ ಹೇಳ್ಬೋದು. ವೆರಿ ಲಕ್ಕಿ. ಈಗ ಆಲ್ರೆಡಿ ಅವ್ರು ಲಕ್ಕಿ ಗರ್ಲ್ ಅಂತಲೇ ಹೇಳ್ಬೋದು. ಸ್ಯಾಂಡಲ್ವುಡ್ದ ಲೇಡಿ ಸೂಪರ್ ಸ್ಟಾರ್ ಅವರು ಆ್ಯಕ್ಟ್ ಮಾಡಿರೋ ಈ ವರ್ಷದಲ್ಲಿ ಅವ್ರು ಆ್ಯಕ್ಟ್ ಮಾಡಿರೋ ಕನ್ನಡದ 3 ಸಿನಿಮಾಗಳು ಬಿಡುಗಡೆ ಆಗಿದ್ವು. ಜನವರಿ ತಿಂಗಳಲ್ಲಿ ಲ್ಯಾಂಡ್ ಲಾರ್ಡ್ ಬಂತು. ಅದಾದಮೇಲೆ ಕಲ್ಟ್ ಒಂದೇ ದಿನವೇ ಬಿಡುಗಡೆ ಆಗಿದ್ವು. ಅದಾದಮೇಲೆ ಈಗ ಅವ್ರು ಆ್ಯಕ್ಟ್ ಮಾಡಿರೋ 3ನೇ ಸಿನಿಮಾ. 3 ಸಿನಿಮಾದಲ್ಲೂ ಒಂಥರ ವೆರೈಟಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಈಗ ಆಲ್ರೆಡಿ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ರು. ಈಗ ಮತ್ತೊಮ್ಮೆ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್ ಏನಂದರೆ, ಅಯೋಗ್ಯ 2 ಸಿನಿಮಾದಲ್ಲಿ ಅವರ ಪಾತ್ರ ತುಂಬ ಚಿಕ್ಕದಿದೆ, ಸ್ವಲ್ಪ ಜಾಸ್ತಿ ಇರಲ್ಲ. ಯಾಕಂದರೆ ಸಿದ್ದೇಗೌಡ, ಬೆಣ್ಣೆ, ಮಟನ್ ಅಥವಾ ರವಿಶಂಕರ್ ಅವರು ನಿರ್ವಹಿಸಿರೋ ಆ ಗೌಡನ ಪಾತ್ರ ಇಷ್ಟುಗಳಲ್ಲೇ ಸುತ್ತಾಡುತ್ತೆ ಸಿನಿಮಾ. ಬಟ್ ರಚಿತಾ ರಾಮ್ ಅವರು ಮಾಡಿರೋ ಪಾತ್ರ ಸ್ವಲ್ಪ ಚಿಕ್ಕದಿರ್ಬೋದು, 2 ಹಾಡುಗಳಲ್ಲಿ ಕಾಣಿಸ್ಕೊಳ್ತಾರೆ ಇರ್ಬೋದು. ಬಟ್ ಇಂಪ್ಯಾಕ್ಟ್ ದೊಡ್ಡದಾಗಿದೆ. ಸರ್ಕಾರಿ ಅಧಿಕಾರಿಯಾಗಿ ಏನು ಕೆಲಸ ಮಾಡಬೇಕು ಆ ಥರ ಕೆಲಸ ಮಾಡ್ತಾರೆ. ಗೃಹಿಣಿಯಾಗಿ ಅತ್ತೆಗೆ ಸಮಾಧಾನ ಮಾಡೋದು, ಗಂಡನಿಗೆ ಧೈರ್ಯ ಕೊಡೋದಾಗಿರ್ಬೋದು. ಕೆಲಸ ಇಲ್ಲ ಗಂಡನಿಗೆ, ಹೋಗ್ಲಾ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಸ್ಕ್ರೀನ್ ಮೇಲೂ ಅಷ್ಟೇ ಸೀರೆ ಉಟ್ಕೊಂಡು ಎಷ್ಟು ಸೂಪರಾಗಿ ಕಾಣಿಸ್ತಿದ್ದಾರೆ. ನೀವು ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಂತಲ್ಲ ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಕಡೆ ನೀವು ನೋಡಿರ್ಬೋದು. ಅಲ್ಲಿ ಮಹಿಳಾ ಅಭಿಮಾನಿಗಳು ಅಂದರೆ ಲೇಡಿ ವ್ಯೂವರ್ಸ್ ಏನಿದ್ದಾರೋ ಎಲ್ಲರೂ ಮೆಚ್ಕೊಂಡಿದ್ದು ರಚಿತಾ ರಾಮ್ ಅವರ ಆ್ಯಕ್ಟಿಂಗು. ಆಟೋ ಓಡಿಸೋ ಡ್ರೈವರು ಎಷ್ಟೋ ವೈರಲ್ ಕೂಡ ಆಗಿತ್ತು. ನಮ್ಮ ರಚ್ಚು ಮೇಡಮ್ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಅವ್ರಿಗೋಸ್ಕರನೇ ಮತ್ತೆ ನೋಡಬೇಕು ಅಂಥೇಳಿ ಸೂಪರಾಗಿ ಕಾಣಿಸ್ತಿದ್ದಾರೆ. ಹೀಗಾಗಿ ಕ್ಯಾರಿಯರ್ ಅವರ ಒಂದು ಸಿನಿ ಜರ್ನಿ ಏನಿದೆಯಲ್ಲ, ಅವರ ಸಿನಿ ಜರ್ನಿಗೆ ಈ ಸಿನಿಮಾನೂ ಕೂಡ ಹಿಟ್ ಲಿಸ್ಟ್ ಸೇರಿದೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಬಿಡುಗಡೆಯಾಗಿ 2 ವಾರಗಳನ್ನು ಕಂಪ್ಲೀಟ್ ಆಗಿ ನಾಳೆಯಿಂದ 3ನೇ ವಾರಕ್ಕೆ ಕಾಲಿಡ್ತಾ ಇದೆ. ಬಿಡುಗಡೆಯಾದ ಬರೀ 2 ವಾರಗಳಲ್ಲೇ ಸಿನಿಮಾ 10 ಕೋಟಿ ಕ್ಲಬ್ ಸೇರಿದೆ. ಇದೊಂಥರ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಚಿತ್ರತಂಡದವರು ಈ ಬಗ್ಗೆ ಒಂದು ಪೋಸ್ಟರ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಖುಷಿ ವಿಚಾರನ ಹಂಚಿಕೊಂಡಿದ್ದಾರೆ. ಅಯೋಗ್ಯ 1 ಸಿನಿಮಾ ಬಂದು ಬಿಡುಗಡೆಗಾದ 10 ದಿನಕ್ಕೇ, ಮೇ ಬಿ 9 ದಿನಕ್ಕೇ 10 ಕೋಟಿ ಕ್ಲಬ್ ಸೇರಿತ್ತು. ಇದು ಸ್ವಲ್ಪ ಲೇಟ್ ಆದರೂ ಕೂಡ 10 ಕೋಟಿ ಕ್ಲಬ್ ಸೇರಿದೆ. ಯಾಕೆಂದರೆ ಆ ಟೈಮೇ ಬೇರೆ ಇತ್ತು, 100 ಡೇಸ್ ಎಲ್ಲ ಆಗಿತ್ತು. ಬಟ್ ಈಗ 100 ಡೇಸ್ ಎಲ್ಲ ಕಾನ್ಸೆಪ್ಟ್ ಇಲ್ಲ ಇವಾಗ. ಬಟ್ 10 ಕೋಟಿ ಕ್ಲಬ್ ಈಗ ಆಲ್ರೆಡಿ ಸೇರಿರೋದ್ರಿಂದ ನಿರ್ಮಾಪಕರು ಖುಷಿ ಆಗಬೇಕು, ಸಿನಿಮಾ ನೋಡೋದಂಥ ಅಭಿಮಾನಿಗಳು ಕೂಡ ಖುಷಿ ಆಗಬೇಕು ಅನ್ನೋದು. ಯಾರೇ ಸಿನಿಮಾ ಮಾಡಿದ್ರು ಕೂಡ ಚಿತ್ರತಂಡದವರ ಅಭಿಲಾಷೆನೇ ಅದೇ ರೀತಿ ಅಯೋಗ್ಯ 2 ಸಿನಿಮಾನೂ ಕೂಡ ಜನಗಳಿಗೂ ಇಷ್ಟ ಆಗಿದೆ. ಹಾಗೆ ನಿರ್ಮಾಪಕರು ಹಾಕ್ತಂಥ ದುಡ್ಡಿಗೂ ಕೂಡ ಬಂಡವಾಳ ಅದರ ಡಬಲ್ ಅಲ್ಲ 4 ಬರಲಿ, ಅದರ 10 ಪಟ್ಟು ಬರಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ ಎಲ್ಲ ರೀತಿಯೇ. ಈಗ ಅಯೋಗ್ಯ 3ನೂ ಕೂಡ ಬರುತ್ತೆ, ಅದು ಇದೇ ವರ್ಷನೇ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಮತ್ತು ಏನಾಗುತ್ತೋ ಏನು ಟೈಮ್ ತೊಗೊಳುತ್ತೋ. ಬಟ್ ಅಯೋಗ್ಯ 1ಗೂ ಅಯೋಗ್ಯ 2ಗೂ 8 ವರ್ಷ ಗ್ಯಾಪ್ ಆಗಿತ್ತಲ್ಲ, ಅಷ್ಟಾಗೋದಿಲ್ಲ ಅಂತ ಹೇಳಿದರು. ಬಟ್ ಅಯೋಗ್ಯ ಆ ಥರ ಆಗಲೇಬಾರ್ದು. ಮುಂದಿನ ವರ್ಷ ಅಷ್ಟೊತ್ತಿಗೆ ಅಯೋಗ್ಯ 3ನೂ ಕೂಡ ಬರಲಿ ಅಂತಲೂ ಕೂಡ ನಿರ್ದೇಶಕರಾಗಿರೋದು ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ ಬರಲಿ ಅಂತ. ಅದೇ ರೀತಿ ನಮ್ಮ ರಚ್ಚು ಮೇಡಮ್ಗೆ ಮತ್ತೆ ಒಂದು ಸೂಪರ್ ಹಿಟ್ ಸಿನಿಮಾ ಸಿಕ್ಕಿದೆ. ತುಂಬ ಖುಷಿ ಆಯಿತು. ಒಂದು ಗೃಹಿಣಿಯ ಪಾತ್ರದಲ್ಲಿ ಅವ್ರನ್ನ ನೋಡಿ ಸಖತ್ ಹಾಡುಗಳಲ್ಲೂ ಅಷ್ಟೇ ಮುನಿಸ್ಕೊಂಡು ಹೋಗುವಾಗ ನಾಯಕ ಬಂದು ಅವಳು ಸಮಾಧಾನ ಮಾಡೋ ರೀತಿ, ಆಮೇಲೆ ಮುದ್ದು ಪುಟ್ ಲಕ್ಷ್ಮಿ, ಆ ಹಾಡಲ್ಲೂ ಅಷ್ಟೇ ಲಕ್ಷ್ಮಿ ಥರನೇ ಕಂಗೊಳಿಸ್ತಾ ಇದ್ದಾರೆ. ಅವ್ರು ಯಾವಾಗಲೂ ಆಲ್ವೇಸ್ ಕ್ಯೂಟೇ ಬಿಡಿ, ಅದ್ರ ಬಗ್ಗೆ ನಾವೇನು ಹೇಳಲ್ಲ. ಅವರ ವಾಯ್ಸ್ ಅಷ್ಟು ಚೆನ್ನಾಗಿದೆ, ಅವರ ಆ್ಯಕ್ಟಿಂಗು, ಅಭಿನಯ ಎಲ್ಲ ಚೆನ್ನಾಗಿದೆ. ಈಗ ನೋಡಿ, ಅವರ ತೆಲುಗು ತಮಿಳಲ್ಲೆಲ್ಲ ಇನ್ನು ಬ್ಯುಸಿ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಪಾತ್ರ ಕೊಟ್ಟರು ಚೆಂದ ಆ್ಯಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ನಾವೇನು ಹೇಳಬೇಕೇ ಇಲ್ಲ. ಆಲ್ರೆಡಿ 10, 12, 13 ವರ್ಷಗಳಿಂದ ಪ್ರೂವ್ ಮಾಡ್ಕೊಂಡೇ ಬಂದುಬಿಟ್ಟಿದ್ದಾರೆ. ಹೀಗಾಗಿ ಅವರ ಸಿನಿ ಜರ್ನಿಲಿ ಮತ್ತೊಂದು ಹಿಟ್ ಸೇರಿದೆ ಅಂತಲೇ ಹೇಳ್ಬೋದು ಅಯೋಗ್ಯ 2. ಮಹಿಳಾ ಅಭಿಮಾನಿಗಳು ಕೂಡ ಅವ್ರು ಇಷ್ಟಪಟ್ಟಿದ್ರು. ಅವರ ಮುಂದಿನ ಸಿನಿಮಾ ತುಂಬ ಕ್ಯೂರಿಯಾಸಿಟಿ ಇತ್ತು, ಧ್ರುವ ಸರ್ಜಾ ಅವ್ರ ಜೊತೆಗೆ ಕ್ರಿಮಿನಲ್ ಸಿನಿಮಾ ಮಾಡ್ತಾರೆ ಅಂತ. ಬಟ್ ಅದೇನೋ ನಿಂತೋಯ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆಗೆ ಲವ್ ಮೀ ಆರ್ ಹೇಟ್ ಮೀ ಅಂತ ಸಿನಿಮಾನೂ ಕೂಡ ಶುರು ಆಯಿತು, ಅದು ನಿಂತೋಯ್ತು ಅನಿಸುತ್ತೆ. ಈ ಥರ ತುಂಬ ಸಿನಿಮಾಗಳು ಆಗಿಬಿಟ್ಟಿದೆ ರಚ್ಚು ಮೇಡಮ್ ಅವರ ಫಿಲ್ಮೋಗ್ರಫಿಯಲ್ಲಿ. ಈಗ ಎಕ್ಸಾಂಪಲ್ ಹೇಳೋದಾದರೆ ಏಪ್ರಿಲ್ ಡಿಸೋಜಾ, ಆ ಸಿನಿಮಾ ಕಂಪ್ಲೀಟಾಗಿ ನಿಂತೋಯ್ತು.
ಹೀಗಾಗಿ ಇನ್ನೊಂದಿಷ್ಟು ಸಿನಿಮಾಗಳು ಅನೌನ್ಸ್ಮೆಂಟ್ ಆಗಿದ್ವು, ಅವು ಅಲ್ಲೆಲ್ಲಿಗೆ ನಿಂತೋಗ್ಬಿಟ್ಟು. ಬಟ್ ಇರಲಿ, ಒಂದೊಂದ್ಸಲ ಹಂಗೆ ಆಗುತ್ತೆ. ಬಟ್ ರಚ್ಚು ಮೇಡಮ್ ಸೂಪರಾಗಿ ಕಾಣಿಸ್ತಾರೆ. ಅವರ ಸಿನಿ ಜರ್ನಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇರಲಿ ಅಂತಲೂ ಕೂಡ ಹೇಳ್ತೀನಿ. ನಿರ್ದೇಶಕರಾದ ಮಹೇಶ್ ಗೌಡ ಅವ್ರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ ಅಯೋಗ್ಯ, ಮದಗಜ, ಈಗ ಅಯೋಗ್ಯ 2 3 ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ಟು. ಆದರೆ ಕಾಲಘಟ್ಟ ಚೇಂಜ್ ಆಯಿತು, ಯಾಕೆಂದರೆ OTT ಕಾಲ ಅದೆಲ್ಲ. ಅಯೋಗ್ಯ 1 ಬಂದಾಗ 100 ಡೇಸ್ ಎಲ್ಲ ಪೂರೈಸಿತ್ತು. ಮದಗಜ ಬಂದಾಗ ಲಾಕ್ಡೌನ್ ಎಲ್ಲ ಆಗೋಯ್ತು. ಆವಾಗ ಸ್ವಲ್ಪ ಒಂದು ಸೀಟ್ ಬಿಟ್ಟು ಒಂದು ಸೀಟು ಸ್ವಲ್ಪ ಇಶ್ಯೂಸ್ ಇತ್ತು ಆ ಟೈಮ್ನಲ್ಲಿ, ಕರೋನಾ, ಲಾಕ್ಡೌನ್ ಅದೆಲ್ಲ. ಆದರೂ ಕೂಡ ಅವ್ರು ಹಾಕ್ತಂಥ ಉಮಾಪತಿ ಶ್ರೀನಿವಾಸ್ ಗೌಡ್ರು ಅವರೇನು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ, ಅವ್ರು ಹಾಕ್ತಂಥ ದುಡ್ಡು ಎಲ್ಲ ದುಡ್ಡು ವಾಪಸ್ ಬಂತು. ನಿರ್ಮಾಪಕರು ಕೂಡ ಖುಷಿಯಾದರು, ಸಿನಿಮಾ ನೋಡಿದಂಥ ಪ್ರೇಕ್ಷಕರು ಕೂಡ ಖುಷಿಯಾದರು. ಸೊ ನಿರ್ದೇಶಕರಾದ ಮಹೇಶ್ ಕುಮಾರ್ ಸರ್ಗೂ ಕೂಡ ಒಂದು ಹಿಟ್ ಲಿಸ್ಟ್ ಸೇರಿತು. ಈಗ ಅವರ 3ನೇ ಸಿನಿಮಾ ಹ್ಯಾಟ್ರಿಕ್ ಡೈರೆಕ್ಟರ್ ಆಗ್ತಾರೆ ಅಂತ ಹೇಳಿದ್ದೆ. ಸೊ ಪಕ್ಕ ಹ್ಯಾಟ್ರಿಕ್ ಡೈರೆಕ್ಟರ್ ಆಗಿದ್ದಾರೆ. ಈಗ ಕಾಲಘಟ್ಟ ಚೇಂಜ್ ಆಗಿರೋದೇನೆಂದರೆ ಈಗೆಲ್ಲ 100 ಡೇಸ್ ಇಲ್ವಲ್ಲ, ಈಗ 10 ಕೋಟಿ ಕ್ಲಬ್. ಸೊ ಈಗಾಗಲೇ 10 ಕೋಟಿ ಕ್ಲಬ್ ಸೇರಿತು, ಹಿಟ್ ಅಂತಲೇ ಲೆಕ್ಕ. ಸೊ ಹೀಗಾಗಿ 3 ಸಿನಿಮಾಗಳು ಹಿಟ್ ಆಗಿರೋದ್ರಿಂದ ಅವ್ರ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತಲೇ ಹೇಳ್ತೀನಿ. ಸೊ ರಚ್ಚು ಮೇಡಮ್ಗೂ ಕೂಡ ಮತ್ತೆ ಅವರ ಸಿನಿಮಾ ಜರ್ನಿಯಲ್ಲಿ ಮತ್ತೊಂದು ಹಿಟ್ ಲಿಸ್ಟ್ ಸಿಕ್ಕಿದೆ. ಲೇಡಿ ಸೂಪರ್ ಸ್ಟಾರ್ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಅಂತಲೇ ಹೇಳ್ತೀನಿ. ಅವರ ಮುಂದಿನ ಸಿನಿಮಾಗಳ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ, ನೋಡಬೇಕು ಇನ್ನು ಯಾವ ರೀತಿ ಸ್ಕ್ರಿಪ್ಟ್ಗಳನ್ನ ಸೆಲೆಕ್ಷನ್ ಮಾಡ್ಕೋತಾರೆ, ಯಾವ ರೀತಿ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದೊಂದು. ಬಟ್ ಈ ಥರನೇ ಸಿನಿಮಾಗಳನ್ನ ಮಾಡ್ತಾ ಹೋಗಲಿ ಅಂತಲೇ ನಾನು ಕೂಡ ಹಾರೈಸ್ತೀನಿ. ಸೊ ನೀವು ಯಾರ್ಯಾರು ರಚ್ಚು ಮೇಡಮ್ ಅವರ ಅಭಿಮಾನಿಗಳಾಗಿದ್ದೀರಿ ಅಥವಾ ಅಯೋಗ್ಯ 2 ಸಿನಿಮಾನ ನೋಡಿದ್ದೀರಿ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು.